ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವಿಲ್ಲಿ ನೋಡ್ತಿರೋ ವ್ಯಕ್ತಿ ಒಂದು ದುರಂತದಲ್ಲಿ ತನ್ನ ಮುಖವನ್ನೆಲ್ಲ ಕಳೆದುಕೊಳ್ತಾನೆ. ಆದ್ರೆ ಡಾಕ್ಟರ್ಸ್ ಈ ವ್ಯಕ್ತಿಗೆ ಒಬ್ಬ ಸತ್ತ ವ್ಯಕ್ತಿಯ ಮುಖವನ್ನ ಸರ್ಜರಿ ಮುಖಾಂತರ ಅಟ್ಯಾಚ್ ಮಾಡ್ತಾರೆ. ಅದೇ ರೀತಿ ನೀವಿಲ್ಲಿ ನೋಡ್ತಿರೋ ವ್ಯಕ್ತಿ ತನ್ನ ಇಡೀ ಜೀವನವನ್ನ ಒಂದು ಬಾಕ್ಸ್ ನಲ್ಲೇ ಕಳೀತಿದ್ದಾನೆ. ಈತನ ತಲೆ ಮಾತ್ರ ಹೊರಗಡೆ ಇರುತ್ತೆ, ಉಳಿದ ದೇಹವೆಲ್ಲ ಬಾಕ್ಸ್ ಒಳಗಡೆ ಇರುತ್ತೆ. ಅದೇ ರೀತಿ ಈ ಯುವತಿ ಕಣ್ಣು ಮೂಗು ಇಲ್ಲದೇನೆ ಜನಿಸಿದ್ರು ಇಂದಿಗೂ ಆರಾಮಾಗಿ ಜೀವಿಸ್ತಿದ್ದಾಳೆ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಶ್ವದಲ್ಲಿನ ಕೆಲವೊಬ್ರು ಯುನೀಕ್ ಮನುಷ್ಯರು ತಮ್ಮ ದೇಹದ ಭಾಗಗಳು ಇಲ್ಲದೆ ಇದ್ರೂ ಕೂಡ ಹೇಗೆ ಜೀವಿಸ್ತಿದ್ದಾರೆ ಅನ್ನೋದನ್ನ ನೋಡೋಣ. ಇದರಿಂದ ಕೊನೆಯವರೆಗೂ ಆಸಕ್ತಿಯಾಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಟೀನಾ ಎರ್ಲಾಸ್ ಈ ಮಹಿಳೆಯ ಮುಖವನ್ನ ನೋಡಿದಾಗ ನಿಮಗೆ ಇವರ ಮುಖದಲ್ಲಿ ಯಾವ ಸಮಸ್ಯೆ ಇದೆ ಅನ್ನೋದು ಈಗಾಗಲೇ ಅರ್ಥವಾಗಿರುತ್ತೆ. ಈ ಮಹಿಳೆಗೆ ಮೂಗು ಇಲ್ಲ. ಇವರು ಮೂಗು ಇಲ್ಲದೇನೆ ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ. ಆದ್ರೆ ಇವರಿಗೆ ಮೂಗು ಇಲ್ಲದೆ ಇರೋದಕ್ಕೆ ಕಾರಣ ಒಂದು ರೇರ್ ಡಿಸಾರ್ಡರ್. ಇವರಿಗೆ 25 ವರ್ಷ ವಯಸ್ಸು ಬರೋವರೆಗೂ ಮೂಗು ಚೆನ್ನಾಗೇ ಇರುತ್ತೆ. ಆದ್ರೆ ಆಗಿಂದ ವಯಸ್ಸು ಬೆಳೆದಂತೆಲ್ಲ ಮೂಗಿನ ಒಳಗಡೆ ತುರಿಕೆ ಉಂಟಾಗಲು ಪ್ರಾರಂಭವಾಗುತ್ತೆ. ಆಮೇಲೆ ತುರಿಕೆ ಮಿತಿ ಮೀರಿದ್ದರಿಂದ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಡಾಕ್ಟರ್ಸ್ ಇವರಿಗೆ ನಿಮ್ಮ ಮೂಗಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಇವರು 2014ರಿಂದ ಅನೇಕ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ನ ಹಾಕೊಳ್ತಾರೆ. ಆದ್ರೆ ಟ್ಯಾಬ್ಲೆಟ್ಸ್ ಹಾಕೊಂಡ್ರು ಅವರ ಮೂಗಿನ ಸಮಸ್ಯೆ ಬಗೆಹರಿಯೋದಿಲ್ಲ. ಆಮೇಲೆ ಮೂಗಿನ ಒಳಗಡೆ ಚಿಕ್ಕ ಕುರುಬು ಆಗುತ್ತೆ, ತುಂಬಾ ನೋವುಂಟಾಗುತ್ತೆ. ಇದರಿಂದ ಇವರು ENT ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಅವರು ಟೀನಾರನ್ನ ಚೆಕ್ ಮಾಡಿ ನಿಮ್ಮ ಮೂಗಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಆಗಿಂದ ಮೂಗಿಗೆ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಳಲು ಪ್ರಾರಂಭಿಸ್ತಾರೆ. ತುಂಬಾ ವಾರಗಳವರೆಗೂ ಚಿಕಿತ್ಸೆ ಪಡೆದುಕೊಂಡ್ರು ಕೂಡ ಮೂಗು ವಾಸಿಯಾಗೋದಿಲ್ಲ. ಇದರಿಂದ ಟೀನಾಳ ಮುಂದಿನ ಭವಿಷ್ಯಕ್ಕಾಗಿ ಡಾಕ್ಟರ್ಸ್ ನಿಮ್ಮ ಮೂಗನ್ನ ಕಟ್ ಮಾಡಬೇಕು ಅಂತ ಸಲಹೆ ನೀಡ್ತಾರೆ. ಯಾಕಂದ್ರೆ ಈ ಕ್ಯಾನ್ಸರ್ ಅವರ ಮೂಗಲ್ಲಿ ಹೆಚ್ಚು ದಿನಗಳು ಇದ್ರೆ ಆ ಕ್ಯಾನ್ಸರ್ ಅವರ ಮುಖಕ್ಕೆಲ್ಲ ಹರಡಿಕೊಳ್ಳುತ್ತೆ. ಇದರಿಂದ ಅವರ ಮುಂದಿನ ಜೀವನವೆಲ್ಲ ನಾಶವಾಗುತ್ತೆ. ಇದಕ್ಕಾಗಿ ಡಾಕ್ಟರ್ಸ್ ಸಲಹೆ ಪ್ರಕಾರ ಮೂಗನ್ನ ಕಟ್ ಮಾಡಿಸಿಕೊಳ್ಳೋದು ಒಳ್ಳೆಯದು ಅಂತ ಭಾವಿಸ್ತಾರೆ. ಡಾಕ್ಟರ್ಸ್ ಇವರ ಮೂಗಲ್ಲಿರೋ ಕ್ಯಾನ್ಸರ್ ನ ಸಮೇತ ಅವರ ಮೂಗನ್ನ ಕಟ್ ಮಾಡಿ ತೆಗಿತಾರೆ. ಆಪರೇಷನ್ ಆದ್ಮೇಲೆ ಅವರು ಮೂಗಿಲ್ಲದೆ ಈ ರೀತಿ ಆರಾಮಾಗಿ ಜೀವಿಸ್ತಿದ್ದಾರೆ. ಡೆಲ್ಲಾಸ್ ವೈನ್ಸ್ ಅನ್ನೋ ಈ ವ್ಯಕ್ತಿಗೆ ಮುಖ ಅನ್ನೋದೇ ಇಲ್ಲ. 2008ರಲ್ಲಿ ಇವರಿಗೆ ಮುಖದ ಮೇಲೆ ಹೈ ವೋಲ್ಟೇಜ್ ಕರೆಂಟ್ ತಾಕಿದ್ದರಿಂದ ಮುಖವೆಲ್ಲ ಸುಟ್ಟು ಹೋಗುತ್ತೆ. ಮುಖ ಸುಟ್ಟು ಹೋದ್ಮೇಲೆ ಇವರ ಮುಖವನ್ನ ಗುರುತಿಸಲು ಕೂಡ ಆಗೋದಿಲ್ಲ. ಡೆಲ್ಲಾಸ್ ವೈನ್ಸ್ ರವರು ಈ ವಿಶ್ವದಲ್ಲೇ ಮುಖವಿಲ್ಲದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಆದ್ರೆ ಮೆಡಿಕಲ್ ಸೈನ್ಸ್ ತುಂಬಾ ಅಪ್ಡೇಟ್ ಆಗಿರೋದ್ರಿಂದ ಸತ್ತ ವ್ಯಕ್ತಿಯ ಮುಖವನ್ನ ತೆಗೆದು ಡೆಲ್ಲಾಸ್ ವೈನ್ಸ್ ರ ಮುಖಕ್ಕೆ ಅಟ್ಯಾಚ್ ಮಾಡ್ತಾರೆ. ಕೇಳೋದಕ್ಕೆ ಈ ಸರ್ಜರಿ ಸಿಂಪಲ್ ಆಗಿದ್ರು ಕೂಡ ಡಾಕ್ಟರ್ಸ್ಗೆ ಇದು ತುಂಬಾ ಕಾಂಪ್ಲಿಕೇಟೆಡ್ ವರ್ಕ್ ಆಗಿರುತ್ತೆ. ಈ ಸರ್ಜರಿಯನ್ನ 2011ರಲ್ಲಿ ಮಾಡ್ತಾರೆ. ಆದ್ರೆ ಫೇಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ಮೇಲೂ ಕೂಡ ಇವರಿಗೆ ಕಣ್ಣುಗಳು ಕಾಣಿಸೋದಿಲ್ಲ. ಪೌಲ್ ಅಲೆಕ್ಸಾಂಡರ್ ಅನ್ನೋ ಈ ವ್ಯಕ್ತಿಯನ್ನ ದಿ ಮ್ಯಾನ್ ಇನ್ ದಿ ಐರನ್ ಲಂಗ್ ಅಂತಾನು ಕರೀತಾರೆ. ಪೌಲ್ ತಮ್ಮ ಇಡೀ ಜೀವನವನ್ನ ಒಂದು ಬಾಕ್ಸ್ ನಲ್ಲೇ ಜೀವಿಸಿದ್ದಾರೆ. ಯಾಕಂದ್ರೆ ಇವರ ದೇಹವೆಲ್ಲ ಪ್ಯಾರಲೈಸ್ ಆಗಿದೆ. ಆದ್ರೆ ದೇಹ ಪ್ಯಾರಲೈಸ್ ಆದ್ರೆ ಏನಂತೆ, ಹೊರಗಡೆ ಜೀವಿಸಬಹುದಲ್ವಾ ಅಂತ ಕೇಳಬಹುದು. ಆದ್ರೆ ಇದಕ್ಕೆ ಬೇರೆಯದ್ದೇ ಕಾರಣ ಇದೆ. ಪೌಲ್ 1946ರಲ್ಲಿ ಅಮೆರಿಕಾದಲ್ಲಿನ ಟೆಕ್ಸಾಸ್ ನಗರದಲ್ಲಿ ಜನಿಸ್ತಾರೆ. ಪೌಲ್ಗೆ 6 ವರ್ಷ ವಯಸ್ಸಿರುವಾಗ ಪೋಲಿಯೋ ವ್ಯಾಧಿ ಬರುತ್ತೆ. ಇದರಿಂದ ಪೌಲ್ರ ತಲೆಯನ್ನ ಬಿಟ್ಟು ಕೆಳಗಿನ ದೇಹವೆಲ್ಲ ಪ್ಯಾರಲೈಸ್ ಆಗುತ್ತೆ. ಇದಾದ ಮೇಲೆ ಪೌಲ್ನ ಡಾಕ್ಟರ್ಸ್ ಹತ್ರ ಕರೆದುಕೊಂಡು ಹೋಗ್ತಾರೆ. ಆ ಡಾಕ್ಟರ್ಸ್ ಪೌಲ್ರನ್ನ ಚೆಕ್ ಮಾಡಿ ಇವರು ಕೆಲವೇ ದಿನಗಳವರೆಗೂ ಮಾತ್ರ ಜೀವಿಸ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಪೌಲ್ ಬಾಡಿ ಪ್ಯಾರಲೈಸ್ ಆಗಿರೋದ್ರಿಂದ ಅವರ ಶ್ವಾಸಕೋಶಗಳು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಇದಾದ ನಂತರ ಪೌಲ್ರನ್ನ ಸಿಟಿಯಲ್ಲಿನ ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ಸ್ ಪೌಲ್ಗೆ 6 ವರ್ಷ ವಯಸ್ಸಿರುವಾಗಲೇ ಇಂತಹ ಬಾಕ್ಸ್ ನಲ್ಲಿ ಫಿಕ್ಸ್ ಮಾಡಿ ಇಡ್ತಾರೆ. ಆಮೇಲೆ ಪೌಲ್ಗೆ ಎಚ್ಚರವಾಗಿ ಎದ್ದು ನೋಡಿದಾಗ ತನ್ನ ಮುಂದೆ ತನ್ನಂತೆಯೇ ಇಂತಹ ಬಾಕ್ಸ್ ನಲ್ಲಿ ಜೀವಿಸುವ ಜನರು ಕಾಣಿಸ್ತಾರೆ. ಈ ಬಾಕ್ಸ್ ಪೌಲ್ಗೆ ಶ್ವಾಸಕೋಶಗಳಂತೆ ಕಾರ್ಯನಿರ್ವಹಿಸ್ತವೆ. ಹೀಗೆ ಪೌಲ್ ದೇಹವೆಲ್ಲ ಪ್ಯಾರಲೈಸ್ ಆದ್ರೂ ಕೂಡ ಬದುಕನ್ನ ಜೀವಿಸ್ತಿದ್ದಾರೆ. ತಮ್ಮ ಹೈಸ್ಕೂಲ್ ನ ಮುಗಿಸ್ತಾರೆ. ಆಮೇಲೆ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಇಂದ ಗ್ರಾಜುಯೇಷನ್ ನ ಕಂಪ್ಲೀಟ್ ಮಾಡ್ತಾರೆ. ಇದಾದ ಮೇಲೆ ತಮ್ಮ ಲಾ ಡಿಗ್ರಿಯನ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಪೌಲ್ಗೆ 78 ವರ್ಷ ವಯಸ್ಸಿರುವಾಗ ಇದೇ ವರ್ಷ ಮಾರ್ಚ್ 11ರಂದು ಸಾವನ್ನಪ್ತಾರೆ.
ಹೆನ್ರಿ ಮೊಲೈಸನ್ಗೆ ಇರೋ ಲೋಪ ಏನಂದ್ರೆ ಇವರಿಗೆ 30 ಸೆಕೆಂಡುಗಳ ಹಿಂದೆ ಏನ್ ನಡೆದಿದೆ ಅನ್ನೋದು ನೆನಪಿರಲ್ಲ. ಇವರು 1926ರಲ್ಲಿ ಬಾಲ್ಯದಲ್ಲಿದ್ದಾಗ ಇವರಿಗೆ ಆಗಾಗ ಮೂರ್ಛೆ ಬರುತ್ತಿರುತ್ತೆ. 23 ವರ್ಷ ವಯಸ್ಸಾದಾಗ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಇದರಿಂದ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ಸ್ ಒಂದು ಬ್ರೈನ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಈ ಸರ್ಜರಿಯಲ್ಲಿ ಬ್ರೈನ್ ನಲ್ಲಿನ ಹಿಪ್ಪೋ ಕ್ಯಾಂಪಸ್ ಅನ್ನೋ ಭಾಗವನ್ನ ತೆಗೆಯಬೇಕಾಗಿರುತ್ತೆ. ಹೀಗೆ ಮಾಡೋದ್ರಿಂದ ಮೂರ್ಛೆ ರೋಗ ಕಡಿಮೆಯಾಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಡಾಕ್ಟರ್ಸ್ ಹೇಳಿದ್ದರಿಂದ ಹೆನ್ರಿ ಸರ್ಜರಿಗೆ ಒಪ್ಪಿಕೊಳ್ತಾನೆ. 1953ರಲ್ಲಿ ಅಂದ್ರೆ ಹೆನ್ರಿ ಅವರಿಗೆ 23 ವರ್ಷ ವಯಸ್ಸಿರುವಾಗ ಬ್ರೈನ್ ಸರ್ಜರಿ ಮಾಡಿಸಿಕೊಳ್ತಾರೆ. ಈ ಸರ್ಜರಿಯಲ್ಲಿ ಡಾಕ್ಟರ್ಸ್ ಹಿಪ್ಪೋ ಕ್ಯಾಂಪಸ್ ಪಾರ್ಟ್ ನ ರಿಮೂವ್ ಮಾಡ್ತಾರೆ. ಸರ್ಜರಿ ಸಕ್ಸಸ್ ಆಗುತ್ತೆ. ಕೆಲ ದಿನಗಳವರೆಗೂ ಮೂರ್ಛೆ ರೋಗ ನಿಂತು ಹೋಗುತ್ತೆ. ಆದ್ರೆ ಇದಾದ ಮೇಲಿಂದ ಮತ್ತೊಂದು ಸಮಸ್ಯೆ ಏರ್ಪಡುತ್ತೆ. ಅದೇನೆಂದ್ರೆ ಹೆನ್ರಿ ಅವರಿಗೆ 30 ಸೆಕೆಂಡುಗಳ ಹಿಂದೆ ನಡೆದ ಯಾವ ವಿಷಯಗಳು ಕೂಡ ನೆನಪಿರೋದಿಲ್ಲ. ಇದರಿಂದ ಅನೇಕ ಡಾಕ್ಟರ್ಸ್ ಸೇರಿ ಹೆನ್ರಿ ಅವರ ಬ್ರೈನ್ ಮೇಲೆ ತುಂಬಾ ರಿಸರ್ಚ್ ಮಾಡ್ತಾರೆ. ಇದರಿಂದ ಡಾಕ್ಟರ್ಸ್ಗೆ ಬ್ರೈನ್ ಬಗ್ಗೆ ಮತ್ತಷ್ಟು ಹೊಸ ಇನ್ಫಾರ್ಮೇಶನ್ಸ್ ತಿಳಿಯುತ್ತೆ. ಈ ವಿಶ್ವದಲ್ಲೇ ಹೆನ್ರಿ ಮೊಲೈಸನ್ ರವರ ಬ್ರೈನ್ ಮೇಲೆ ಅತಿ ಹೆಚ್ಚು ಬಾರಿ ರಿಸರ್ಚ್ ಗಳನ್ನ ಮಾಡಿದ್ದಾರೆ. ಕ್ಯಾಸಿಡಿ ಹೋಪರ್ ಅನ್ನೋ ಈ ಯುವತಿ ಮೂಗು ಹಾಗೂ ಕಣ್ಣಿಲ್ಲದೆ ಜನಿಸ್ತಾಳೆ. ಇದು ತುಂಬಾ ರೇರ್ ಡಿಸಾರ್ಡರ್. ಹೋಪರ್ಗೆ 11 ವರ್ಷ ವಯಸ್ಸು ಬಂದಾಗ ಇಡೀ ವಿಶ್ವಕ್ಕೆ ತನ್ನ ಲೋಪದ ಬಗ್ಗೆ ಗೊತ್ತಾಗುತ್ತೆ. ಹೋಪರ್ ತನ್ನ ಸ್ಕೂಲ್ ಡೇಸ್ ನಲ್ಲಿ ಗಿಟಾರ್ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ಹಾಗೂ ತನಗೆ 22 ವರ್ಷ ವಯಸ್ಸು ಬಂದಾಗ ತನ್ನ ಗ್ರಾಜುಯೇಷನ್ ನ ಪೂರ್ತಿಗೊಳಿಸ್ತಾಳೆ. ಈಗ ಹೋಪರ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ತನ್ನ ಜೀವನವನ್ನ ಸಾಗಿಸ್ತಿದ್ದಾಳೆ. ಆಸ್ಕರ್ ಪಿಸ್ಟೋರಿಯಸ್ ರವರು ಬಾಲ್ಯದಲ್ಲಿ ಒಂದು ಡಿಸೀಸ್ ನ ಕಾರಣದಿಂದ ತಮ್ಮ 2 ಕಾಲುಗಳನ್ನ ಕಳೆದುಕೊಳ್ತಾರೆ. ಆದ್ರೆ ಪಿಸ್ಟೋರಿಯಸ್ ರವರು ಎಂದೂ ಕೂಡ ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಬ್ಬ ಪ್ಯಾರಾ ಒಲಿಂಪಿಕ್ ಪ್ಲೇಯರ್ ಆಗಿ ಬದಲಾಗ್ತಾರೆ. ಇಷ್ಟೇ ಅಲ್ಲದೆ ಗೋಲ್ಡ್ ಮೆಡಲ್ ನ ಕೂಡ ಗೆಲ್ತಾರೆ. ಫಾಸ್ಟೆಸ್ಟ್ ಮ್ಯಾನ್ ವಿತ್ ನೋ ಲೆಗ್ಸ್ ಅನ್ನೋ ಹೆಸರಿಂದ ಕರೆಯಲು ಪ್ರಾರಂಭಿಸ್ತಾರೆ. ಆದ್ರೆ 2013ನೇ ವರ್ಷದಿಂದ ಇವರ ಜೀವನವೆಲ್ಲ ಬದಲಾಗುತ್ತೆ. ಇವರು ತಮ್ಮ ಗರ್ಲ್ ಫ್ರೆಂಡ್ ನ ಕೊಲೆ ಮಾಡ್ತಾರೆ. ತಮ್ಮ ಮನೆಯಲ್ಲಿ ದರೋಡೆಕೋರರು ನುಗ್ಗಿದ್ದಾರೆ ಅಂತ ಭಾವಿಸಿ ಬೈ ಮಿಸ್ಟೇಕ್ ಆಗಿ ಗನ್ ನಿಂದ ಗರ್ಲ್ ಫ್ರೆಂಡ್ ನ ಶೂಟ್ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ 2014ರಲ್ಲಿ ಕೋರ್ಟ್ ನಲ್ಲಿ ಇವರು ಅಪರಾಧಿ ಎಂದು ಪ್ರೂವ್ ಆಗುತ್ತೆ. ಕೋರ್ಟ್ ಇವರಿಗೆ 5 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸುತ್ತೆ. ಜೆಸಿಕಾ ಕಾಕ್ಸ್ ರವರ ಜೀವನದಿಂದ ನಾವು ಹಲವಾರು ವಿಷಯಗಳನ್ನ ಕಲಿಯಬಹುದು. ಯಾಕಂದ್ರೆ ಜೆಸಿಕಾ ಕಾಕ್ಸ್ ರವರು 2 ಕೈಗಳಿಲ್ಲದೆ ಜನಿಸ್ತಾರೆ. ಕೈಗಳು ಇಲ್ಲದೆ ಇದ್ರೂ ಕೂಡ ಇವರು ಒಬ್ಬ ಪೈಲಟ್ ಆಗ್ತಾರೆ. ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ ಆಗ್ತಾರೆ. ಜೆಸಿಕಾ ರವರಿಗೆ ಕೈಗಳು ಇಲ್ಲದೆ ಇದ್ರೂ ಕೂಡ ತಮ್ಮ ಆಹಾರವನ್ನ ತಮ್ಮ ಕಾಲುಗಳಿಂದ ತಾವೇ ತಯಾರಿಸಿಕೊಳ್ತಾರೆ. ಟಿಫ್ನಿ ಗೀಗಲ್ ಅನ್ನೋ ಈ ಮಹಿಳೆಗೆ ಹುಟ್ಟಿದಾಗಿನಿಂದಲೇ ಜಾರ್ಜೋ ಲೆವಿನ್ ಸಿಂಡ್ರೋಮ್ ಇದೆ. ಈ ಸಿಂಡ್ರೋಮ್ ನಲ್ಲಿ ಬ್ಯಾಕ್ ಬೋನ್ ಅಂದ್ರೆ ಬೆನ್ನು ಮೂಳೆ ಚಿಕ್ಕದಾಗಿರುತ್ತೆ. ಇಷ್ಟೇ ಅಲ್ಲದೆ ಕುತ್ತಿಗೆ ಹಾಗೂ ಥೊರಾಕ್ಸ್ ಕೂಡ ಚಿಕ್ಕದಾಗಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇವರಿಗೆ ಶ್ವಾಸ ಸಮಸ್ಯೆಗಳಿರ್ತವೆ. ಬಾಲ್ಯದಿಂದಾನೇ ಟಿಫ್ನಿ ಅವರನ್ನ ನೋಡಿ ಅನೇಕರು ಗೇಲಿ ಮಾಡ್ತಿರ್ತಾರೆ. ಆದ್ರೆ ಟಿಫ್ನಿ ಅವರಿಗೆ ಏನು ಅನ್ನುತ್ತಿರಲಿಲ್ಲ. ಟಿಫ್ನಿಗೆ ಡ್ಯಾನ್ಸರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಇದಕ್ಕಾಗಿ ಟಿಫ್ನಿ ಅವರು ಒಂದು ಡ್ಯಾನ್ಸಿಂಗ್ ಕ್ಲಾಸ್ಗೆ ಜಾಯಿನ್ ಆಗಿ ಚೆನ್ನಾಗಿ ಡ್ಯಾನ್ಸ್ ಕಲಿತಾರೆ. ಆಮೇಲಿಂದ ಅವರು ಡ್ಯಾನ್ಸ್ ಟೀಚರ್ ಆಗಿ ಚಿಕ್ಕ ಮಕ್ಕಳಿಗೂ ಕೂಡ ಡ್ಯಾನ್ಸ್ ನ ಕಲಿಸ್ತಿದ್ದಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ವ್ಯಕ್ತಿ ನಿಮಗೆ ತುಂಬಾ ಯೂನಿಕ್ ಆಗಿದ್ರು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.